ಮೈ ಗಾಡ್, ಇಷ್ಟು ದೊಡ್ಡದಾಗಿದೆ. ಮಕ್ಕಳು ಫೋಟೋ ಶೂಟ್ ಮಾಡಿಸೋದಕ್ಕೆ ಹೇಳಿ ಮಾಡಿಸಿದಂಥ ಫ್ಯಾಬ್ರಿಕ್ ಇದು. ಇದು ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ವೈರಲ್ ಆಗಿತ್ತು. ಇಲ್ಲಿ ಸೈಡಲ್ಲಿ ಫೀಡಿಂಗ್ ಟಾಪ್ಗಳಿಗೆ ಜಿಪ್ ಬರುತ್ತೆ. ಇದು ಜಿಪ್ ಬರೋದಿಲ್ಲ, ಹಿಂಗೆ ಓಪನ್, ಡೈರೆಕ್ಟ್ ಓಪನ್ ಇರೋವಂತಹ ಟಾಪ್ ಇದು. ಈ ಒಂದು ಫೀಡಿಂಗ್ ಟಾಪ್ನ ಪ್ರೈಸ್ ಬಂದ್ಬಿಟ್ಟು 410 ರೂಪಾಯಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ತುಂಬ ಕಾಟನ್ ಕ್ಲಾತ್ ಥರ, ಅದು ಸ್ವಲ್ಪ ಕಾಟನಲ್ಲೇ ಸಾಫ್ಟ್ ಇತ್ತು, ಬಟ್ ಇದು ಫುಲ್ ಕಾಟನ್ ಥರ ಇದೆ. ಎಲ್ಲ ಇಷ್ಟು ಲೆಂತಾಗಿ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಭುಜದವರೆಗೂ ಇದೆ. ಆರಾಮ್ಸೆ ಫೀಡ್ ಮಾಡಿಸ್ಬೋದು. ಈ ಒಂದು ಫೀಡಿಂಗ್ ಕುರ್ತಾ ಪ್ರೈಸ್ ಬಂದ್ಬಿಟ್ಟು 317 ರೂಪಾಯಿ. ಪಫ್ ಸ್ಲೀವಲ್ಲಿ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ ಪಾರ್ಟಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಡಿಸೈನ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಲಂಗ ದಾವಣಿಗೆ ಪ್ಲೇಟ್ಸ್ ಕೊಡ್ತಾರಲ್ವಾ, ನರ್ಗೆ ರೀತಿ, ಆ ರೀತಿ ಕೊಟ್ಟಿದ್ದಾರೆ. ಈ ಫೀಡಿಂಗ್ ಕುರ್ತಿ ಪ್ರೈಸ್ ಬಂದು. ಆ್ಯಂಡ್ ಇನ್ನೊಂದು ಏನು ಅಂದರೆ ಇದು ಕಾಲರ್ ಇದೆ. ಇದಕ್ಕೆ ತುಂಬ ಒಂಥರ ಅಫಿಷಿಯಲ್ ಲುಕ್ಕಾಗಿ ಕಾಣುತ್ತೆ ಡ್ರೆಸ್ಸು. ನೆಕ್ಸ್ಟ್ ಒಂದು ಪಾರ್ಟು ಇಲ್ಲಿ ನರ್ಗೆ ಥರದನ್ನ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ವಾವ್, ತುಂಬ ಚೆನ್ನಾಗಿದೆ. ಇದನ್ನು ವೇರ್ ಮಾಡಿ ನಾನು ಹಾಕ್ತೀನಿ. 3/4 ಸ್ಲೀವು. ಇಲ್ಲಿ ನೋಡಿ, ಈ ರೀತಿ ವೇಲ್ ಕೊಟ್ಟಿದ್ದಾರೆ. ನಾವು ವೈಟ್ ಲೆಗ್ಗಿನ್ಸ್ ಹಾಕ್ಕೊಂಡ್ರೆ ಇದು ಯಾವುದೇ ರೀತಿ ಫಂಕ್ಷನ್ ಆದರೂ ಅಟೆಂಡ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಿಂಗೆ ಬರುತ್ತೆ ಅಂದ್ಕೊಂಡಿದ್ದೆ. ಹಾಫ್ ಮನೇಲಿ ವೇರ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ ಇದು. ಆ್ಯಕ್ಚುಲಿ ಇದು ನಾನು ಬುಕ್ ಮಾಡಿರೋಂಥ ಪ್ರಾಡಕ್ಟೇ ಬೇರೆ, ಇಲ್ಲಿ ಬಂದಿರೋ ಪ್ರಾಡಕ್ಟೇ ಬೇರೆ. ಇದು 2 ಪೀಸ್ ಸೆಟ್ ಬಂದುಬಿಟ್ಟಿದೆ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಮೀಶೋ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನಾನು ತುಂಬ ದಿನದಿಂದ ಕೇಳ್ಕೊತಿದ್ದಂತಹ ಒಂದು ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಫೀಡಿಂಗ್ ಟಾಪ್ಸ್. ಎಷ್ಟೊಂದು ಕಮೆಂಟ್ಸ್ ಬಂದಿತ್ತು ನನಗೆ, ಆ್ಯಂಡ್ ಎಷ್ಟೊಂದು DMs ಬಂದಿತ್ತು, ಮೇಡಮ್ ಫೀಡಿಂಗ್ ಟಾಪ್ಸ್ನ ರಿವ್ಯೂ ಕೊಡಿ, ಫೀಡಿಂಗ್ ಟಾಪ್ಸ್ ಕಲೆಕ್ಷನ್ ತೋರಿಸಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು 10 ಫೀಡಿಂಗ್ ಟಾಪ್ಸ್ನ ನಾನು ವೆರೈಟಿ ಆಫ್ ಫೀಡಿಂಗ್ ಟಾಪ್ಸ್ನ ತೊಗೊಂಬಂದಿದ್ದೀನಿ. ಸೊ ಇದು ನ್ಯೂ ಮಾಮ್ಸ್ಗಾಗಿರ್ಬೋದು, ಪ್ರೆಗ್ನೆಂಟ್ ಲೇಡೀಸ್ಗಾಗಿರ್ಬೋದು, ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ವೇರ್. ಸೊ ನಾನು ಒಂದು 2 ರಿಂದ 3 ಅಷ್ಟೇ ಪ್ರಾಡಕ್ಟ್ಸ್ನ ನಾನು ಓಪನ್ ಮಾಡಿ ನೋಡಿರೋದು. ಬಿಕಾಸ್ ಇನ್ನು ಉಳಿದಿದ್ದ ಪ್ರಾಡಕ್ಟ್ಸ್ ಏನಿದೆ ಅದು ರೀಸೆಂಟಾಗಿ ರಿಸೀವ್ ಆಯಿತು. ಸೊ ನಾನು ಅನ್ಬಾಕ್ಸ್ ಮಾಡಿ ನೋಡೋಕ್ಕಾಗಲಿಲ್ಲ. ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಿ ಅದು ಚೆನ್ನಾಗಿದೆಯಾ ಇಲ್ವಾ, ರಿವ್ಯೂ ಹೇಗಿದೆ, ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆನೇ ಹೇಳ್ತೀನಿ. ಆ್ಯಂಡ್ ಇಷ್ಟು ದಿವಸ ಯಾಕೆ ವಿಡಿಯೋ ಮಾಡಿಲ್ಲ, ಯಾಕೆ ವಿಡಿಯೋ ಗ್ಯಾಪ್ ಆಗ್ತಾ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಜಸ್ಟ್ ಬಿಕಾಸ್ ಪಾಪು ಈಗ 2 ತಿಂಗಳಿಂದ 3 ತಿಂಗಳಿಗೆ ಟರ್ನ್ಔಟ್ ಆಗ್ತಿದ್ದಾನಲ್ವ. ಸೊ ಇದ್ರ ಮಧ್ಯೆ ಸ್ವಲ್ಪ ನೈಟ್ ಟೈಮ್ ನಿದ್ದೆಗಿಡೋದೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ರಿಕ್ಕುಮಾಗೂ ಕೂಡ ಸ್ಕೂಲ್ ರಜಾ ಇರೋದ್ರಿಂದ ಅವಳನ್ನ ನೋಡಿಕೊಂಡು, ಪಾಪುನ ನೋಡಿಕೊಂಡು, ಆ್ಯಂಡ್ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಪ್ರೆಸೆಂಟು. ಸೊ ಇದೆಲ್ಲ ಅವರು ಮನೇಲಿ ಇಲ್ದಿರೋದ್ರಿಂದ ಸೊ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಅದ್ರ ನಡುವೆ ವಿಡಿಯೋ ಮಾಡೋದಕ್ಕೂ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಆದಷ್ಟು 2 ರಿಂದ 3 ದಿವಸದ ಒಳಗಡೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಹೇಳ್ದಂಗೆ 1 ರಿಂದ 2 ಟಾಪ್, ಮ್ಯಾಕ್ಸಿಮಮ್ 3 ಟಾಪ್ ಅಷ್ಟೇ ನಾನು ಓಪನ್ ಮಾಡಿರೋದು. ಇನ್ನು ಯಾವುದು ಓಪನ್ ಮಾಡಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸ್ತೀನಿ. ಇದು ಫಸ್ಟ್ ಟಾಪು. ಸೊ ನಾನು ಇದ್ರ ಪ್ರೈಸ್ ಆಗಿರ್ಬೋದು, ಇದ್ರ ಪಿಕ್ ಆಗಿರ್ಬೋದು, ಆ್ಯಂಡ್ ನಾವು ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅದೆಲ್ಲನೂ ಕೂಡ ನಾನು ವಿಡಿಯೋ ಸೈಡಲ್ಲಿ ಹಾಕಿರ್ತೀನಿ. ಪ್ರತಿಯೊಂದು ಟಾಪ್ದು ಕೂಡ ನಾನು ಪ್ರೈಸ್ ಹೇಳ್ತೀನಿ. ಸೊ ಪ್ರೈಸ್ ಆಗಿರ್ಬೋದು, ಮೀಶೋದಲ್ಲಿ ಪಿಕ್ಕು, ಆ್ಯಂಡ್ ಹಾಗೆ ರಿಯಲ್ ನಾವು ವೇರ್ ಮಾಡಿದಾಗ ಹೇಗಿರುತ್ತೆ ಅದೆಲ್ಲ ನಾನು ಸೈಡಲ್ಲಿ ಹಾಕ್ತೀನಿ ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಕ್ತೀನಿ. ಸೊ ಇದನ್ನು ನಾನು ಓಪನ್ ಮಾಡಿ ನೋಡಿಲ್ಲ. ಇದು ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ವೈರಲ್ ಆಗಿತ್ತು ಈ ಟಾಪು. ಆ್ಯಂಡ್ ಮೀಶೋದಲ್ಲೂ ಕೂಡ ನಾನು ಇದು ಕಾಟನ್ ಮೆಟೀರಿಯಲ್ ಅಂತ ಅಂದ್ಕೊಂಡಿದ್ದೆ, ಬಟ್ ಕಾಟನ್ ಇಲ್ಲ, ಇದು ತುಂಬ ಸಾಫ್ಟ್ ಕಾಟನ್ ಇದೆ. ನಾನು ಇಲ್ಲಿರೋಂಥ ಪ್ರತಿಯೊಂದು ಟಾಪ್ನೂ ಕೂಡ ಎಕ್ಸೆಲ್ಲಲ್ಲೇ ನಾನು ಬುಕ್ ಮಾಡ್ಕೊಂಡಿರೋದು. ಎಕ್ಸೆಲ್ ಸೈಜು ನನಗೆ ಅಡ್ಜಸ್ಟಬಲ್ ಆಗುತ್ತೆ. ಸೊ ಇದು ರೆಡ್ ಕಲರ್ ಟಾಪು, ಅದಕ್ಕೆ ವೈಟ್ ಚಿಕ್ಕ ಚಿಕ್ಕ ಹಾರ್ಟ್ ಇದೆ. ಲೆಂತಿಯಾಗಿಯೇ ಬಂದಿದೆ ಟಾಪು, ಫುಲ್ ಲೆಂತಿಯಾಗಿಯೇ ಬಂದಿದೆ ಟಾಪು. ನಾನು ಇದನ್ನು ಓಪನ್ ಮಾಡಿ ನೋಡಿಲ್ಲ. ಹಿಂದೆ ಹಿಂಗೆ ಕಟ್ಕೊಳ್ಳೋದಕ್ಕೆ ಟೈ ಕೂಡ ಕೊಟ್ಟಿದ್ದಾರೆ, ದಾರ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಯಾವ ರೀತಿ ಫೀಡಿಂಗ್ ಟಾಪ್ ಅಂತ ಅಂದರೆ ಇದು ಜಿಪ್ಪೇನು ಬರೋದಿಲ್ಲ. ಇಲ್ಲಿ ಸೈಡಲ್ಲಿ ಫೀಡಿಂಗ್ ಟಾಪ್ಗಳಿಗೆ ಜಿಪ್ ಬರುತ್ತೆ. ಇದು ಜಿಪ್ ಬರೋದಿಲ್ಲ, ಹಿಂಗೆ ಓಪನ್, ಡೈರೆಕ್ಟ್ ಓಪನ್ ಇರೋವಂತಹ ಟಾಪ್ ಇದು. ತುಂಬ ಚೆನ್ನಾಗಿದೆ, ನೋಡಬೇಕು. ಲೆಂತ್ ಕೂಡ ಇದೆ. ನಾನು ಉದ್ದ ಇರೋದ್ರಿಂದ ನನಗೆ ಲೆಂತ್ ಇರಬೇಕು. ಈಗ ಇನ್ ಕೇಸ್ ನಾವು ಹಾಸ್ಪಿಟಲ್ ವಿಸಿಟ್ ಮಾಡ್ತೀವಿ ಅಥವಾ ಔಟ್ಸೈಡ್ ಹೋಗ್ತೀವಿ ಅಥವಾ ಮನೇಲೇ ವೇರ್ ಮಾಡ್ತೀವಿ ಇವನ್ನ ಅಂತ ಅಂದರೆ ನಮಗೆ ಲೆಗ್ಗಿನ್ಸ್ ಎಲ್ಲ ಹಾಕ್ಕೊಂಡು ವೇರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು ಇದಕ್ಕೆ ಹಾಫ್ ಶಾರ್ಟ್ಸ್ನ ಹಾಕೋತೀವಿ ಅಲ್ವಾ.
ಮಂಡಿವರೆಗೂ ಬರೋವಂಥ ಶಾರ್ಟ್ಸ್ನ ಹಾಕೊಂಡು ವೇರ್ ಮಾಡಿದಾಗ ನಮಗೆ ಕಾಲು ಅಷ್ಟು ಫುಲ್ಲು ಕಾಣಿಸ್ಬಾರ್ದು, ಒಂದು ಲೆವೆಲ್ಗೆ ಕವರ್ ಆಗಬೇಕು. ಸೊ ಆ ಥರದಕ್ಕೆ ಇಷ್ಟು ಲೆಂತ್ ಇದ್ದರೆ ಕವರ್ ಆಗುತ್ತೆ. ಸೊ ನಾನು ವೇರ್ ಮಾಡಿ ಪಿಕ್ನ ಹಾಕ್ತೀನಿ ಸೈಡಲ್ಲಿ, ನೀವು ನೋಡಿ. ಕ್ಲಾತ್ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ, ಕ್ಲಾತ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅಗ್ಲವಾಗೂ ಬಂದಿದೆ. ಸೊ ಇಲ್ಲಿ ಪುಟ್ಟಾಗಿ ಎಷ್ಟೊಂದು ನರಿಗೆಗಳನ್ನೆಲ್ಲ ಕೊಟ್ಟಿದ್ದಾರಲ್ವ ನೋಡಿ ಇಲ್ಲಿ. ಸೊ ಒಳಗಡೆನೇ ಎಷ್ಟು ನಾವು ಆರಾಮ್ಸೆ ಹಿಂಗೆ ಎತ್ತಿಬಿಟ್ಟು ಮಗುಗೆ, ಸೊ ನಾವು ಹಿಂಗೆ ಆರಾಮ್ಸೆ ತೆಗೆದ್ಬಿಟ್ಟು ಮಗುಗೆ ಫೀಡ್ ಮಾಡಿಸ್ಬೋದು. ಸೊ ಇದು ಒಂದು ಚೆನ್ನಾಗಿದೆ. ಇನ್ ಕೇಸ್ ನಿಮಗೆ ಬಟ್ಟೆ ಏನಾದರೂ ಸೈಜ್ ಇಶ್ಯೂಸ್ ಆಯಿತು ಅಂದರೆ ಆಲ್ಟ್ರು ಮಾಡ್ಕೋಬೋದು. ಅದರ್ವೈಸ್ ಇಲ್ಲಿ ಹಿಂಗೆ ಕೊಟ್ಟಿರ್ತಾರಲ್ಲ ದಾರನ, ಅದರಲ್ಲಿ ಟೈ ಕೂಡ ಮಾಡ್ಕೋಬೋದು. ಇದಂತೂ ತುಂಬಾ ಚೆನ್ನಾಗಿದೆ ಡ್ರೆಸ್ಸು. ಈ ಒಂದು ಫೀಡಿಂಗ್ ಟಾಪ್ನ ಪ್ರೈಸ್ ಬಂದ್ಬಿಟ್ಟು 410 ರೂಪಾಯಿ. ಎಷ್ಟು ಚೆನ್ನಾಗಿದೆ ಅಲ್ಲ, 410 ರೂಪಾಯಿಗೆ ಬರುತ್ತೆ ಅನಿಸುತ್ತೆ. ಸೊ ಇಷ್ಟು ಪ್ರಾಡಕ್ಟ್ ಕ್ವಾಲಿಟಿ ಇತ್ತು ಅಂತಂದರೆ ಮೋರ್ ದೆನ್ 600 to 700 ಇರುತ್ತೆ. ಇದು ನಾನು ಇವತ್ತು ತೋರಿಸ್ತಿರೋಂಥ ಇಷ್ಟೆಲ್ಲ ಫೀಡಿಂಗ್ ಕುರ್ತೀಸ್ ಪ್ರೈಸ್ ಬಂದು ಬಿಲೋ 500 ರೂಪಾಯಿ ಒಳಗಡೆನೇ ಇದೆ. 500 ರೂಪಾಯಿ ಒಳಗಡೆ ಇರೋದನ್ನೇ ನಾನು ಆರ್ಡರ್ ಮಾಡಿರೋದು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 410 ರೂಪಾಯಿ. ನೆಕ್ಸ್ಟು ಎರಡನೇ ಪ್ರಾಡಕ್ಟು, ಆ್ಯಕ್ಚುಲಿ ಕಟ್ ಮಾಡಿರೋದೆಲ್ಲ ಕೆಳಗಡೆ ಇಟ್ಕೊಬಿಟ್ಟಿದ್ದೀನಿ ಕೆಲವೊಂದು. ಸೊ ಹಾಗಾಗಿ ಮೇಲಿರೋದೆಲ್ಲ ಇನ್ನೂ ಓಪನೇ ಮಾಡಿಲ್ದಿರೋದು. ತುಂಬ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಇದು ಕಲರ್ ವೈಸ್ ನಾನು ನೋಡಿ ಬುಕ್ ಮಾಡಿದೆ. ಕಲರ್ ನನ್ನ ಹತ್ರ ಯಾವ್ದ್ಯಾವ್ದಿಲ್ಲ, ಅದನ್ನು ಬುಕ್ ಮಾಡಿ ತೊಗೊಳ್ಳೋಣ, ಒಂದೇ ಥರ ಕಲರ್ ಬೇಡ ಅಂತ. ಆ್ಯಕ್ಚುಲಿ ಈ ಕುರ್ತಾ ಪರ್ಪಲ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ತುಂಬ ಅಂದರೆ ತುಂಬ ಈ ಕಾರ್ಡ್ ಸೆಟ್ಗಳು ವೈರಲ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದರಲ್ಲಿ ಯಾವ್ದಾದ್ರು ಫೀಡಿಂಗ್ ಕುರ್ತಾ ಸಿಗುತ್ತಾ ಅಂತ ಹುಡುಕ್ತಾ ಇದೆ. ಸೊ ಫೈನಲಿ ಸಿಕ್ತು ನನಗೆ. ಚೆನ್ನಾಗಿ ಬಂದಿದೆ ಕ್ಲಾತು. ಇದು ತುಂಬ ಕಾಟನ್ ಕ್ಲಾತ್ ಥರ, ಅದು ಸ್ವಲ್ಪ ಕಾಟನಲ್ಲೇ ಸಾಫ್ಟ್ ಇತ್ತು, ಬಟ್ ಇದು ಫುಲ್ ಕಾಟನ್ ಥರ ಇದೆ. ವಾವ್, ಇದು ಕೂಡ ಲೆಂತ್ ಇದೆ. ಆ್ಯಕ್ಚುಲಿ ಇದು ಕೂಡ ಲೆಂತ್ ಇದೆ. ಇದು 3/4 ಸ್ಲೀವ್ ಬರುತ್ತೆ. 3/4 ಸ್ಲೀವ್ ಅಂದರೆ ಸೇಮ್ ನಾನು ಇವಾಗ ಎಷ್ಟು ಇದು ಹಾಕಿದ್ದೀನಲ್ಲ ಇಷ್ಟು ಸ್ಲೀವ್ ಬರುತ್ತೆ ಇದು ಲೆಂತು. ನೆಕ್ಸ್ಟ್ ಬಂದುಬಿಟ್ಟು ಇದು ಫೀಡಿಂಗ್ ಜಿಪ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರಲ್ಲ, ಇಷ್ಟು ಲೆಂತಾಗಿ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಭುಜದವರೆಗೂ ಇದೆ, ಆರಾಮ್ಸೆ ಫೀಡ್ ಮಾಡಿಸ್ಬೋದು. ಕೆಲವೊಂದು ಫೀಡಿಂಗ್ ಟಾಪ್ಸ್ಗಳಲ್ಲಿ ಜಿಪ್ಪು ಇಷ್ಟಕ್ಕೆ ಲಾಸ್ಟ್ ಆಗಿಬಿಡುತ್ತೆ. ಸೊ ನಮಗೆ ನೆಕ್ ಪಾರ್ಟಿಗೆ ಲಾಸ್ಟ್ ಆದಾಗ ನಮಗೆ ಮಗುಗೆ ಆರಾಮ್ಸೆ ಫೀಡಿಂಗ್ ಮಾಡಿಸೋದು ಸ್ವಲ್ಪ ಕಷ್ಟ. ಸೊ ನೆಕ್ ಪಾರ್ಟಿಗೆ ನಮಗೆ ಜಿಪ್ಪು ಲಾಸ್ಟ್ ಆಗಿಬಿಟ್ರೆ ಮಕ್ಕಳಿಗೆ ಔಟ್ಸೈಡ್ ಫೀಡಿಂಗ್ ಮಾಡಿಸಿದಾಗ ತುಂಬ ಕಷ್ಟ ಆಗುತ್ತೆ. ಇದನ್ನು ನೀವು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಇದನ್ನು ನೀವು ಆಲ್ಟರ್ ಮಾಡಿಸ್ಕೋಬೋದು ಅಥವಾ ಇಲ್ಲಿ ಸೈಡಲ್ಲಿ ಟೈ ಮಾಡ್ಕೋಬೋದು. ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು. ಸೇಮ್ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಲ್ಲ ಟಾಪು, ಇಲ್ಲಿ ನೋಡಿ, ಇದು ಕೂಡ ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೈಡಲ್ಲಿ ಹಿಂಗೆ ಟೈ ಮಾಡ್ಕೋಬೋದು, ಆಲ್ಟರ್ ಮಾಡ್ಸೋಕ್ಕೆ ಆಗಲಿಲ್ಲ ಅಂತ ಅಂದರೆ. ಸೊ ಇದು ಒಂದು ಟಾಪು, ಇದು ಕೂಡ ಲೆಂತ್ ಚೆನ್ನಾಗಿದೆ. ನಾನು ಸ್ವಲ್ಪ ಲೆಂತ್ ಇರೋದ್ರಿಂದ ನನಗೆ ಲೆಂತೇ ಬೇಕಿತ್ತು, ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಇದನ್ನು ನಾನು ನೋಡಿ ಬುಕ್ ಮಾಡ್ಕೊಂಡಿದ್ದು. ಒಂದು 2-3 ಟಾಪ್ಗಳನ್ನ ಈ ಥರದ್ದು ನನಗೆ ಬೇಕೇ ಬೇಕು ಅಂತ. ಸೊ ಇದು ಕೂಡ ಚೆನ್ನಾಗಿದೆ. ಪ್ರಾಡಕ್ಟ್ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮಸ್ಟ್ ಆ್ಯಂಡ್ ಶುಡ್ ನೀವು ತೊಗೋಬೋದು. ನೋಡಿ ಇಲ್ಲಿ ಈ ಸಮ್ಮರ್ಗಂತೂ ತುಂಬ ಫ್ರೀ ಅಂದರೆ ಫ್ರೀ ಆಗಿರ್ತವೆ ಈ ಫೀಡಿಂಗ್ ಕುರ್ತಾಸು. ಸೊ ನೈಟಿ ವೇರ್ ಮಾಡೋರ್ಗೂ ಕೂಡ ಇದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಒಂದ್ಸತಿ ತೊಗೊಂಡು ವೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ಫಸ್ಟೆಲ್ಲ ನೈಟಿ ವೇರ್ ಮಾಡ್ತಾ ಇದ್ದೆ. ಪ್ರೆಸೆಂಟ್ ಜಾಸ್ತಿ ಫೀಡಿಂಗ್ ಕುರ್ತಾಸ್ ಹಾಕ್ತೀನಿ, ಬಿಕಾಸ್ ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಫೀಡಿಂಗ್ ಮಾಡಿಸೋದಕ್ಕಾಗಲಿ ನಮಗೆ ವೇರ್ ಮಾಡೋದಕ್ಕಾಗಲಿ ಯಾವುದಕ್ಕೆ ಆಗಲಿ. ಸೊ ಈ ಒಂದು ಟಾಪ್ನ ಪ್ರೈಸ್ ಏನಪ್ಪ ಅಂತಂದರೆ, ಈ ಒಂದು ಫೀಡಿಂಗ್ ಕುರ್ತಾ ಪ್ರೈಸ್ ಬಂದ್ಬಿಟ್ಟು 317 ರೂಪಾಯಿ. ಜಸ್ಟ್ 317 ರೂಪಾಯಿ. ಏನೋ ಅನ್ಕೋಬೋದು 300 ರೂಪಾಯಿಗೆ ಎಂಥ ಬಟ್ಟೆ ಬರುತ್ತೆ ಅಂತ, ಬಟ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಕ್ವಾಲಿಟಿ. ವಾಶ್ ಮಾಡಿದ್ಮೇಲೆ ಹೇಗಾಗುತ್ತೋ ಏನೋ ಗೊತ್ತಿಲ್ಲ, ಕಾಟನ್ ಇರೋದ್ರಿಂದ ತುಂಬ ಏನೇ ಆದರೂ ಕೂಡ, ಬಟ್ ಪೂರ್ತಿಯಾಗಿ ಹಾಳಾಗುವಂಥ ಕ್ವಾಲಿಟಿ ಅಂತೂ ಇಲ್ಲ. ಸೊ ನನಗಂತೂ ಇಷ್ಟ ಆಯಿತು. ಸೊ ಇದು ಒಂದು 2 ಟಾಪ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದು 3ನೇದು. ನಾನು ಒಂದು ದಿನಾನೇ ಚೆನ್ನಾಗಿ ನೋಡಿ ಮೀಶೋದಲ್ಲಿ ಯಾವುದೆಲ್ಲ ಚೆನ್ನಾಗಿದೆ ರೇಟಿಂಗ್ಸ್ ಎಲ್ಲ ನೋಡಿ ಬುಕ್ ಮಾಡಿರ್ತೀನಿ. ಬಟ್ ಪ್ರಾಡಕ್ಟ್ ಮಾತ್ರ ಒಂದೇ ದಿನ ರಿಸೀವ್ ಆಗೋದಿಲ್ಲ, ಡಿಫ್ರೆಂಟ್ ಡೇಸ್ ರಿಸೀವ್ ಆಗುತ್ತೆ. ಸೊ ಹಾಗಾಗಿ ಓಪನ್ ಮಾಡಿ ನೋಡ್ಕೊಳ್ಳೋದಕ್ಕೆ ಟೈಮ್ ಸಿಗೋದಿಲ್ಲ. ಇದು ಯಾವ ರೀತಿ ಬಟ್ಟೆ ಅಂತಂದರೆ, ನಾನು ಲಾಸ್ಟ್ ಟೈಮ್ ಒಂದು ಫೀಡಿಂಗ್ ಕುರ್ತಾನ ಹಾಕಿದೆ. ತುಂಬ ಜನ ಲಿಂಕ್ ಕೇಳಿದ್ರಿ ಆ್ಯಂಡ್ ಲಿಂಕ್ಸ್ ತುಂಬಾ ಶಾಪ್ ಮಾಡಿದ್ರಿ. ಅದರಲ್ಲಿ ಮೋರ್ ದೆನ್ 2000 ಪ್ಲಸ್ ನನಗದರಲ್ಲಿ ಲಿಂಕ್ ಕ್ಲಿಕ್ಸ್ ಆಗಿತ್ತು. ಸೊ ಹಾಗಾಗಿ ಸೇಮ್ ಅದೇ ಪ್ಯಾಟ್ರನಲ್ಲಿನೇ ಬೇರೆ ಡಿಸೈನ್ ತರಿಸಿದ್ದೀನಿ. ಇದು ಕೂಡ ಕಲರ್ ತುಂಬ ಚೆನ್ನಾಗಿದೆ. ಗಾಡ್, ಇದು ಉದ್ದ ಇದೆ ಅಲ್ಲ ರೀ.
ಪಫ್ ಸ್ಲೀವಲ್ಲಿ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ ಪಾರ್ಟಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ಡಿಸೈನ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಡಿಸೈನ್ ಕಾಣಿಸ್ತಿಲ್ವಾ? ಇಲ್ಲ ಅದು ಕಾಣಿಸ್ಲಿಲ್ಲ ಅಂದರೆ ಕಾಣಿಸೋಣ. ವೀಟ್ ಸೇಮ್ ಇದೆಯಾ? ಈಗ ಕಾಣಿಸ್ತಿದ್ಯಾ ಡಿಸೈನು? ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಂಗೆಲ್ಲ ಹೇಳ್ಬಾರ್ದು. ಡಿಸೈನ್ ಎಷ್ಟು ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಅಂಗಡಿಯಲ್ಲಿ ಫೀಡಿಂಗ್ ಟಾಪ್ಸ್ನ ತೊಗೊಂಡ್ರೆ ಏನು ನಾರ್ಮಲ್ ಸೈಡ್ ಓಪನ್ ಟಾಪ್ಸ್ ಸಿಗುತ್ತೆ ಅಷ್ಟೇ, ಅದಕ್ಕೆ 500 to 600 ಹೇಳ್ತಾರೆ. ಬಟ್ ಈ ಟಾಪ್ಗಳೆಲ್ಲ ಎಷ್ಟು ಕಮ್ಮಿ. ಮತ್ತು ಇಲ್ಲಿ ನೋಡಿ ಸೇಮ್, ನಾನು ಹೆಂಗೆ ಆಲ್ಟ್ರು ಮಾಡೋಕ್ಕೆ ಆಗಲಿಲ್ಲ ಟೈಲರ್ ಹತ್ರ ಹೋಗಿ ಅಂದರು ನಮಗೆ ಬೆಸ್ಟ್ ಆಪ್ಷನ್ ಸಿಗುತ್ತೆ. ಸೊ ಇದರಲ್ಲೂ ಕೂಡ ಹಿಂದೆ ಟೈ ಮಾಡ್ಕೊಳ್ಳೋದಕ್ಕೆ 2 ಲೇಸ್ನ ಕೊಟ್ಟಿದ್ದಾರೆ, ನಾವು ಆರಾಮ್ಸೆ ಟೈ ಮಾಡ್ಬೋದು. ಇದ್ರದ್ದು ಜಿಪ್ಪು ಎಷ್ಟುದ್ದ ಇದೆ ಅಂತಂದರೆ ಇಷ್ಟುದ್ದ ಇದೆ. ಇಷ್ಟುದ್ದ ಜಿಪ್ಪು ಇತ್ತು ನಮಗೆ ಅಂದರೆ ಹತ್ರದಿಂದ ಕಾಣಿಸ್ತೈತಾ? ಇಷ್ಟುದ್ದ ಜಿಪ್ ಇತ್ತು ಅಂತ ಅಂದರೆ ನಮಗೆ ಬೇನೆ ಶಕೆಗಾಲ ಆಗಲಿ ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಲಿದ್ರು ಕೂಡ ಆರಾಮ್ಸೆ ನಾವು ಮಗುಗೆ ಫೀಡ್ ಮಾಡ್ಬೋದು. ಇಲ್ಲ ಅಂತಂದರೆ ಜಿಪ್ ಕಮ್ಮಿ ಇದ್ದರೆ ಮಗು ಮುಖಕ್ಕೆ ಇದೆಲ್ಲ ಚುಚ್ಕೊಳ್ಳುತ್ತೆ, ಜಿಪ್ ಆಗಿರ್ಬೋದು ಅಥವಾ ಈ ಕ್ಲಾತ್ ಎಲ್ಲ ಚುಚ್ಕೊಳ್ಳುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಇಷ್ಟು ಫುಲ್ಲು ಲೆಂತ್ವರೆಗೂ ಜಿಪ್ನ ಕೊಡಬೇಕು, 2 ಸೈಡಲ್ಲೂ ಅಷ್ಟೇ ನೋಡಿ. ಆ್ಯಂಡ್ ಮೇನ್ ಥಿಂಗ್ ಏನು ಅಂತಂದರೆ ಇದು ಫೀಡಿಂಗ್ ಟಾಪ್ ಅಂತ ಅನ್ಸೋದೇ ಇಲ್ಲ. ಔಟ್ಸೈಡ್ ನಾವು ಇದನ್ನು ವೇರ್ ಮಾಡ್ಕೊಂಡು ಹೋದರೂ ಕೂಡ ಇದರಲ್ಲಿ ಜಿಪ್ ಇದೆ ಅಂತಲೂ ಕಾಣೋದಿಲ್ಲ, ಫೀಡಿಂಗ್ ಟಾಪ್ ಅಂತ ಅನ್ಸೋದು ಇಲ್ಲ. ಇದು ಪ್ಲೇಟ್ಸ್ ತುಂಬ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಈ ಲಂಗ ದಾವಣಿಗೆ ಪ್ಲೇಟ್ಸ್ ಕೊಡ್ತಾರಲ್ವಾ, ನರ್ಗೆ ರೀತಿ, ಆ ರೀತಿ ಕೊಟ್ಟಿದ್ದಾರೆ. ಫುಲ್ ಅಷ್ಟೇ, ಹಿಂದೆನೂ ಅಷ್ಟೇ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ ಫುಲ್ ಹಿಂದೆ ಮತ್ತು ಮುಂದೆ 2 ಸೈಡು ಕೂಡ ಸೇಮ್ ಹಾಗೆ ಕೊಟ್ಟಿದ್ದಾರೆ. ಅದು ಚೆನ್ನಾಗಿದೆ. ಬ್ರೀತಬಲ್ ಪ್ರಾಡಕ್ಟ್ ಇದು, ಬ್ರೀತಬಲ್ ಕ್ಲಾತ್, ತುಂಬ ಅಂದರೆ ತುಂಬ ಬ್ರೀತಬಲ್ ಇದು. ಚೆನ್ನಾಗಿ ಸೆಕೆಗಾಲಕ್ಕಂತೂ ತುಂಬ ಗಾಳಿ ಆಡುವಂತಹ ಬಟ್ಟೆನೇ ಇದು, ತುಂಬ ಚೆನ್ನಾಗಿದೆ. ಈ ಫೀಡಿಂಗ್ ಕುರ್ತಿ ಪ್ರೈಸ್ ಬಂದು 350 ರೂಪಾಯಿ, ಜಸ್ಟ್ 350 ರೂಪೀಸ್. ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ, ತುಂಬ ಬ್ಲ್ಯಾಕ್ ಇತ್ತು, ಬ್ಲ್ಯಾಕ್ ವಿತ್ ರೆಡ್ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ಇರಲಿಲ್ಲ. ಸೊ ಓಕೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ ಪ್ರಾಡಕ್ಟ್ಗಳಿಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಜಾಸ್ತಿ ಬ್ರೀತಬಲ್ ಪ್ರಾಡಕ್ಟು, ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಓಪನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇದು ಓಪನ್ ಮಾಡಿ ವೇರ್ ಮಾಡಿದ್ದೀನಿ. ಫುಲ್ಲು ಬ್ಲ್ಯಾಕ್ ಇದೆ ಇದು. ಇದು ಕೂಡ ನನಗೆ ಲೆಂತ್ ತುಂಬ ಚೆನ್ನಾಗೇ ಬಂತು, ಬಟ್ ಇದು ಅಡ್ಜಸ್ಟಬಲ್ ಇಲ್ಲ. ಸೊ ಇದು ನನ್ನ ಪಿಕ್ಕಲ್ಲಿ ಲೇಸ್ ಕೊಟ್ಟಿದ್ರು ಸೈಡಲ್ಲಿ, ಬಟ್ ಇದರಲ್ಲಿ ಲೇಸ್ ಸೈಡಲ್ಲಿ ಕಾಣಿಸ್ಲಿಲ್ಲ. ಆ್ಯಂಡ್ ಜಿಪ್ ಏನಪ್ಪ ಅಂದರೆ ಇಲ್ಲಿ ನೋಡಿ, ಜಿಪ್ ಸ್ವಲ್ಪ ಇದು ಕಮ್ಮಿ ಆಯಿತು. ನಾನು ಇದನ್ನು ವೇರ್ ಮಾಡಿ ನೋಡಿದ್ದೀನಿ, ಇದನ್ನು ನಾನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ. ಬೆಸ್ಟ್ ಜಿಪ್ ತುಂಬಾ ಕಮ್ಮಿ ಆಯಿತು ಒಂದು, ಮತ್ತು ಇದರಲ್ಲಿ ಅಡ್ಜಸ್ಟಬಲ್ದು ಇಲ್ಲ. ಲೆಂತ್ ವೈಸ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕ್ಲಾತ್ ವೈಸ್ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಆ್ಯಂಡ್ ಕ್ಲಾತ್ ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ. ಆ್ಯಂಡ್ ಸ್ಲೀವಲ್ಲಿ ಈ ರೀತಿ ಪಫ್ ಸ್ಲೀವ್ ಬರುತ್ತೆ. ಸೊ ನಾನು ಸೈಡಲ್ಲಿ ವೀಡಿಯೋ ಹಾಕ್ತೀನಿ. ಈ ರೀತಿ ಪಫ್ ಸ್ಲೀವ್ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇದು ಜಿಪ್ ಕಾಣುತ್ತೆ. ಜಿಪ್ಪು ಅವರು ಬ್ಲ್ಯಾಕಲ್ಲಿ ಕೊಡಬೇಕಿತ್ತು, ಸೊ ವೈಟಲ್ಲಿ ಕೊಟ್ಟಿದ್ದಾರೆ. ಇನ್ ಕೇಸ್ ನಾವು ಔಟ್ಸೈಡ್ ಏನಾದ್ರು ಹಾಕೊಂಡು ಹೋದರೆ ಇದು ಕಾಣಿಸುತ್ತೆ. ನನಗೆ ಹಾಗೆ ಕಾಣಿಸಿದ್ರೆ ಸ್ವಲ್ಪ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ವೇರ್ ಮಾಡಿಬಿಟ್ಟಿದ್ದೀನಿ. 1-2 ಟೈಮ್ಸ್ ವೇರ್ ಮಾಡಿದೆ ನಾನು. ಸೊ ಹಾಗಾಗಿ ರಿಟರ್ನ್ ಮಾಡಲ್ಲ, ಇಟ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಇಟ್ಕೋಬೋದು, ಬಿಕಾಸ್ ತುಂಬ ಅಂದರೆ ತುಂಬ ಸಾಫ್ಟ್ ಮೆಟೀರಿಯಲ್. ಪಾಪನ ಎತ್ಕೊಳ್ಳುವಾಗಲಿ, ಪಾಪನ ಹೆಗ್ಲು ಮೇಲೆ ಹಾಕೊಳ್ಳುವಾಗ, ಎತ್ಕೊಳ್ಳುವಾಗ, ಅವ್ರಿಗೆ ಹಗ್ ಮಾಡುವಾಗ ತುಂಬ ಸಾಫ್ಟ್ ಇದೆ. ಇದು ಕಾಟನ್ ಮೆಟೀರಿಯಲ್ ಅಂತೂ ಅಲ್ಲ. ಸೊ ಹಾಗಾಗಿ ಇಟ್ಕೋತೀನಿ ಇದನ್ನು. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ರಾಯಲ್ ಬ್ಲೂ ಕಾಂಬಿನೇಷನ್ ಇರೋವಂಥ ಡ್ರೆಸ್ಸು. ಸಕ್ಕದಾಗಿದೆ. ನಾನು ಇದನ್ನು ಓಪನ್ ಮಾಡಿದ್ದೀನಿ, ಬಟ್ ನೋಡಿ ಇಲ್ಲಿ ಎಲ್ಲ ಟಾಪ್ಗಳು ಕೂಡ ಲೆಂತಿಯಾಗಿ ಬಂದಿದ್ವು, ಬಟ್ ಇದು ತುಂಬಾ ಲೆಂತಿಯಾಗಿ ಬಂತು, ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನು ಅಂದರೆ ಇದು ಕಾಲರ್ ಇದೆ ಇದಕ್ಕೆ. ಸೊ ನೀವು ಅನ್ಕೋಬೋದು ಸೆಕೆಗಾಲ ಅಲ್ವಾ, ಕಾಲರ್ ಇದ್ದರೆ ನಮಗೆ ಹಿಂಸೆ ಆಗಲ್ವಾ ಅಂತ. ಎಂಥ ಹಿಂಸೆ ಆಗಿಲ್ಲ. ನಾನು ಇದನ್ನು ವೇರ್ ಮಾಡಿ ನೋಡ್ತೀನಿ. 1 ಟೈಮ್ ಹಾಸ್ಪಿಟಲ್ ವಿಸಿಟ್ಗೆ ಹಾಕೊಂಡು ಹೋಗಿದ್ದೀನಿ. ತುಂಬ ಒಂಥರ ಅಫಿಷಿಯಲ್ ಲುಕ್ಕಾಗಿ ಕಾಣುತ್ತೆ ಈ ಡ್ರೆಸ್ಸು. ನೆಕ್ಸ್ಟ್ ಇದು ಕೂಡ ಆಲ್ಟ್ರ್ ಮಾಡೋದಕ್ಕೆ ಇದಕ್ಕೂ ಕೂಡ ಟೈ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಲೇಸ್ನ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಫಿಟ್ಟಿಂಗ್ ಬೇಕು ಟೈ ಮಾಡ್ಕೋಬೋದು. ಆ್ಯಂಡ್ ಇದು ತುಂಬ ಲೆಂತಿಯಾಗಿ ಕೂಡ ಇದೆ. ಇಲ್ಲಿ ಒಂದು ಪಾರ್ಟ್ನ ಸ್ಟಿಚ್ ಮಾಡಿದ್ದಾರೆ, ನೆಕ್ಸ್ಟ್ ಒಂದು ಪಾರ್ಟು ಇಲ್ಲಿ ನರ್ಗೆ ಥರದನ್ನ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ
ರಾಯಲ್ ಬ್ಲೂಗೆ ಸ್ವಲ್ಪ ಇದೇನು ಕಾಣಿಸ್ತಿದೆ ಫ್ಲವರ್ ಎಡ್ಜಿಂಗಲ್ಲೆಲ್ಲ ನಮಗೆ ಗೋಲ್ಡನ್ ಫಿನಿಶ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣುತ್ತೆ ಬಿಸಿಲಿಗೆ ಹೋದರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಸ್ಲೀವಲ್ಲೂ ಕೂಡ ಲೇಸ್ ಕೊಟ್ಟಿದ್ದಾರೆ. ಸೊ ಸ್ಲೀವಲ್ಲೂ ಕೂಡ ಲೇಸ್ ಕೊಟ್ಟಿದ್ದಾರೆ ಅಲ್ವಾ. ನಾವು ಹೆಂಗೆ ಬೇಕು ಹಾಗೆ ಟೈ ಮಾಡ್ಕೋಬೋದು, ಚೆನ್ನಾಗಿದೆ. ಸ್ಲೀವು ನಾರ್ಮಲ್ ಇಲ್ಲಿವರೆಗೂ ಬರುತ್ತೆ, ಅದು 3/4 ಇಲ್ಲ, ಸ್ವಲ್ಪ ಕಮ್ಮಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಜಿಪ್ಪು. ಮೇನ್ ಫೀಡಿಂಗ್ ಕುರ್ತಾಸ್ಗೆ ಜಿಪ್ಪೆ ಸ್ವಲ್ಪ ದೊಡ್ಡದಾಗಿರಬೇಕು, ಇದು ಕೂಡ ತುಂಬಾ ದೊಡ್ಡದಾಗಿದೆ ಜಿಪ್. ಇಷ್ಟು ಇರಬೇಕು ನಮಗೆ. ಶೋಲ್ಡರ್ವರೆಗೂ ಜಿಪ್ಪು ಬಂತು ಲೆಂತು ಅಂತ ಅಂದರೆ ಪರ್ಫೆಕ್ಟ್, ಅದು ಫೀಡಿಂಗ್ ಕುರ್ತೀಸ್ ಪರ್ಫೆಕ್ಟ್ ಆಗಿದೆ ಅಂತ. ಸೊ ನೋಡಿ, ಎರಡು ಸೈಡು ಅಷ್ಟೇ ಸೇಮ್. ಈ ಕಡೆನೂ ಕೂಡ ಇಷ್ಟೇ ಲೆಂತಿಯಾಗಿರುವಂಥ ಜಿಪ್ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟು ವೇರ್ ಮಾಡಿಲ್ಲ ಅಂತ ಹೇಳಿದೆ ಅನಿಸುತ್ತೆ. ಇಲ್ಲ, ವೇರ್ ಮಾಡಿದ್ದೀನಿ ನಾನು. 1 ಟೈಮ್ ಅಷ್ಟೇ ವೇರ್ ಮಾಡಿರೋದು, ಅದು ಒಂದು 1 ಅವರ್ಗಷ್ಟೇ. ತುಂಬ ಚೆನ್ನಾಗಿದೆ. ಈ ಟಾಪ್ ಪ್ರೈಸ್ ಬಂದ್ಬಿಟ್ಟು 458 ರೂಪಾಯಿ. 458 ರೂಪಾಯಿ ಕೊಡ್ಬೋದು, ತುಂಬ ಆರಾಮ್ಸೆ ಕೊಡ್ಬೋದು. ಮತ್ತು ಇದೇನಪ್ಪ ಅಂತಂದರೆ ಇದು ಒಳಗಡೆ ಏನು ಕಾಣಲ್ಲ, ತುಂಬ ಚೆನ್ನಾಗಿದೆ ಬಟ್ಟೆ. ತುಂಬ ಸ್ವಲ್ಪ ಗಟ್ಟಿಗಿದೆ ಕ್ಲಾತು, ಸ್ವಲ್ಪ ವೇಟ್ ಇರೋವಂಥ ಕ್ಲಾತ್ ಇದು. ಆ್ಯಂಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಫುಲ್ಲು ಬ್ಯಾಕ್ ಸೈಡು ಕೂಡ ಅಗ್ಲವಾಗಿ ಬರುತ್ತೆ ಇದು ಬಟ್ಟೆ. ಸೊ ನಮಗೆ ಫೀಡಿಂಗ್ ಮದರ್ಸ್ಗಾಗಿರ್ಬೋದು, ಪ್ರೆಗ್ನೆಂಟ್ ವುಮೆನ್ಸ್ಗಾಗಿರ್ಬೋದು, ಈ ರೀತಿ ಬಟ್ಟೆ ಅಗ್ಲವಾಗಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇವಾಗ ತೋರಿಸ್ತಿರೋ ಪ್ರತಿಯೊಂದು ಬಟ್ಟೆಯಲ್ಲೂ ಕೂಡ ತುಂಬಾ ಸೈಜಸ್ ಅವೈಲೇಬಲ್ ಇದೆ. ಎಸ್ಸಿಂದ XXL, XXL ವರೆಗೂ ಸೈಜಸ್ ಇದೆ. ಸೊ ನೀವು ಆರಾಮ್ಸೆ ಬೈ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು, ಆ್ಯಕ್ಚುಲಿ ಇದು ಕುರ್ತಾ ಇತ್ತು, ಬಟ್ ಫೀಡಿಂಗ್ ಕುರ್ತಾಗಿ ಯಾವಾಗ ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನು ಫ್ಲಿಪ್ಕಾರ್ಟಲ್ಲಿ ತುಂಬ ಸತಿ ನೋಡಿದ್ದೆ ಈ ಕುರ್ತಾನ ತೊಗೋಬೇಕು ಅಂತ ಅಂದ್ಬಿಟ್ಟು, ಅದು ಮಾಡಿಲ್ಲ. ಚೆನ್ನಾಗಿದೆ. ಇದು ಕುರ್ತಾ ಸೆಟ್ ಬರ್ತಿತ್ತು, 3 ಪೀಸ್ ಸೆಟ್ ಬರುತ್ತಲ್ಲ ಆ ರೀತಿ. ಬಟ್ ಫೀಡಿಂಗ್ ಕುರ್ತಿ ಇದೆ ಅಂತ ನೋಡಿದ ತಕ್ಷಣ ನಾನು ಬುಕ್ ಮಾಡಿಕೊಂಡೆ. ಹೆಂಗೆ ಬರ್ತೇನು ಅಂತ. ಇದು ಮರೂನ್ ಕಲರಲ್ಲಿದೆ. ನಂತರ ಮರೂನ್ ಕಲರ್ ಯಾವುದೋ ಟಾಪ್ಸ್ ಇರಲಿಲ್ಲ, ಫೀಡಿಂಗ್ ಟಾಪ್ಸ್ ಅಲ್ಲ, ಟಾಪ್ಸೇ ಇರಲಿಲ್ಲ. ಸೊ ಹಾಗಾಗಿ ಬುಕ್ ಮಾಡಿಕೊಂಡೆ. ವಾವ್, ತುಂಬ ಚೆನ್ನಾಗಿದೆ. ಇದನ್ನು ವೇರ್ ಮಾಡಿ ನಾನು ಹಾಕ್ತೀನಿ. 3/4 ಸ್ಲೀವು. ಇದನ್ನು ನೆಕ್ ಡಿಸೈನ್ ನೋಡಿ ಎಷ್ಟು ವಿ ಶೇಪಲ್ಲಿದೆ. ಸೊ ಇದು ನಾರ್ಮಲ್ ಎಷ್ಟೊಂದು ಡ್ರೆಸ್ಗಳಲ್ಲಿ ನಾನು ನೋಡಿದ್ದೀನಿ, ನಾರ್ಮಲ್ ಟಾಪ್ಸ್ಗಳಲ್ಲಿ. ಬಟ್ ಫೀಡಿಂಗ್ ಟಾಪ್ಸಲ್ಲಿ ಬಿಟ್ಟಿದ್ದಾರೆ ಮೀಶೋದಲ್ಲಿ, ತುಂಬ ಚೆನ್ನಾಗಿದೆ. ಜಿಪ್ಪು ಕೂಡ ಫುಲ್ ಇಲ್ಲಿವರೆಗೂ ಇದೆ. ಇಷ್ಟಿದ್ರೆ ಸಾಕು ಜಿಪ್ಪು. ಸೊ ಬೆಸ್ಟ್ ಅಂತ ಹೇಳ್ಬೋದು ಫೀಡಿಂಗ್ ಕುರ್ತೀಸ್ಗೆ. ಆ್ಯಂಡ್ ಇದು ಸೈಡಲ್ಲೇ ಟೈ ಮಾಡ್ಕೋಬೋದು. ಈ ರೀತಿ ಟಾಪ್ಸ್ಗಳನ್ನ ನೀವು ತೊಗೊಂಡ್ರೆ ಆಲ್ಟ್ರೇಷನ್ಗೆ ನೀವು ಪೇ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮಗೆ ಎಷ್ಟು ಫಿಟ್ಟಿಂಗ್ ಬೇಕು ನೀವೇ ಮಾಡ್ಕೋಬೋದು ಮನೇಲೇ. ಸೊ ಲೆಂತ್ ವೈಸ್ ಕೂಡ ಇಷ್ಟು ಲೆಂತ್ ಇದ್ದರೆ ಸಾಕು. ನನಗೆ ಇಷ್ಟು ಲೆಂತ್ ಸಾಕಾಗುತ್ತೆ ಅಂದರೆ, ನನಗಿಂತ ತುಂಬ ಲೆಂತ್ ಇರೋರು ಏನಿರಲ್ಲ, ಆಲ್ಮೋಸ್ಟ್ ನನ್ನ ಹೈಟು ಅಥವಾ ನನಗಿಂತ ಕಮ್ಮಿ ಹೈಟ್ ಇರೋರು ಇರ್ತೀರ. ಸೊ ನಿಮಗೂ ಕೂಡ ಕಾಲೆಲ್ಲ ಕವರ್ ಆಗೋವರೆಗೂ ಇದು ಟಾಪ್ ಬರುತ್ತೆ. ಅಷ್ಟೊಂದು ಕಾಟನ್ ಮೆಟೀರಿಯಲ್ ಅಂತೇನಿಲ್ಲ, ಸ್ವಲ್ಪ ಮಟ್ಟಿಗೆ ಕಾಟನ್ ಮೆಟೀರಿಯಲ್, ಬಟ್ ಚೆನ್ನಾಗಿದೆ ಡ್ರೆಸ್ಸು. ಎಲ್ಲ ಡ್ರೆಸ್ಗಳಲ್ಲೂ ನಾನು ಬುಕ್ ಮಾಡಿರೋಂಥ ಪ್ರತಿಯೊಂದು ಡ್ರೆಸ್ಗಳಲ್ಲೂ ಈ ರೀತಿ ಪ್ಲೇಟ್ಸ್ ಕೊಟ್ಟಿದ್ದಾರೆ. ಚಿಕ್ಕದಾಗಿ ಪ್ಲೇಟ್ಸ್ ಇರೋದನ್ನ ನೋಡಿಕೊಂಡು ಬುಕ್ ಮಾಡ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತಂದರೆ, ನನ್ನ ವೀಡಿಯೋಸ್ನ ತುಂಬ ಜನ ಪ್ರೆಗ್ನೆಂಟ್ ಲೇಡೀಸ್ ನೋಡ್ತೀರಾ, ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ನೋಡೋರು ತುಂಬ ಅಂದರೆ ತುಂಬ ನ್ಯೂ ಮಾಮ್ಸ್ ನೋಡ್ತೀರಾ. ಸೊ ಮಗು ಎತ್ಕೊಳ್ಳುವಾಗ ಬಟ್ಟೆ ಟೈಟ್ ಇದ್ದರೆ ಬಟ್ಟೆ ಮೇಲ್ ಬರೋದು ಅಥವಾ ಸೈಡ್ಗೆ ಹೋಗೋದು, ಈ ರೀತಿ ಚಾನ್ಸಸ್ ಇರುತ್ತೆ. ಸೊ ತುಂಬ ಒಂಥರ ಅವಕಾರ್ಡ್ ಮೂಮೆಂಟ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಈ ರೀತಿ ಓಪನ್ ಇಲ್ಲದೆ ಇರೋದು ಅಥವಾ ಅಗ್ಲಕ್ಕಿರೋ ಬಟ್ಟೆ ಇದ್ದಾಗ ಮಾಮ್ಸ್ಗಾಗಲಿ ಪ್ರೆಗ್ನೆಂಟ್ ವುಮೆನ್ಸ್ಗಾಗಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಈ ಥರದನ್ನೇ ನಾನು ನೋಡಿ ಬುಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದನ್ನು ಓಪನ್ ಮಾಡಿದ್ದೀನಿ, ನಾನು ವೇರ್ ಕೂಡ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನಾವು ಡೈಲಿ ವೇರ್ಗಲ್ದೆ, ಹಾಸ್ಪಿಟಲ್ ವಿಸಿಟ್ಗಲ್ದೆ, ಅಥವಾ ಎಲ್ಗಾರು ಔಟ್ಸೈಡ್ ಹೋಗೋದಲ್ಲದೆ ಫಂಕ್ಷನ್ಸ್ಗಳು ಕೂಡ ವೇರ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಕ್ವಾಲಿಟಿ ಅಂತೂ. ನೋಡಿ ಎಷ್ಟು ಅಗ್ಲವಾಗಿ ಬರುತ್ತೆ ಡ್ರೆಸ್ ಇದು ಅಂತಂದರೆ, ಸಕ್ಕತ್ತಾಗಿದೆ. ಇದು ಒಂಥರ ಅಂಬ್ರೆಲಾ ಟೈಪ್ ಡ್ರೆಸ್ಸು. ಈ ರೀತಿ ಡ್ರೆಸ್ಗಳಲ್ಲಿ ಫೀಡಿಂಗ್ ಕುರ್ತಾಸ್ ಬರೋದಿಲ್ಲ, ತುಂಬ ರೇರಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗೊತ್ತಾ. ಇಲ್ಲಿ ಇದು ಒಂದೇ ಇದೆಯಲ್ಲ, ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಡಿಸೈನ್ದು ಲೇಸ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಜಿಪ್ಪು ಮೇಲಿಂದ ಕೊಟ್ಟಿದ್ದಾರೆ. ಜಿಪ್ಪು ಮೇಲಿಂದ ಕೆಳಗಡೆವರೆಗೂ ಕೊಟ್ಟಿದ್ದಾರೆ. ಸ್ವಲ್ಪ ಲೆಂತ್ ಬರಬೇಕಿತ್ತು, ಬಟ್ ತುಂಬ ಕಮ್ಮಿ ಆಗಲಿಲ್ಲ ಲೆಂತು. ಇಲ್ಲಿವರೆಗೂ ಇದೆ ಜಿಪ್ಪು. ನಾವು ಇಲ್ಲಿ ಬಟನ್ನ ಓಪನ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಜಿಪ್ಪು ಇಲ್ಲಿವರೆಗೂ ಇದೆ.
ಸೊ ನಾವಿಲ್ಲಿರೋವಂಥ ಸ್ಟಿಚಸ್ನ ಓಪನ್ ಮಾಡಿಕೊಂಡ್ರೆ ನಾವು ಆರಾಮ್ಸೆ ಫುಲ್ ಲೆಂತ್ವರೆಗೂ ಜಿಪ್ನ ಓಪನ್ ಮಾಡ್ಕೋಬೋದು. ಈ ರೀತಿ ನೋಡಿ, ಇಷ್ಟಿದ್ರೆ ಸಾಕು. ಈ ಕಡೆ ಸ್ವಲ್ಪ ಸ್ಟಿಚಿಂಗ್ ಜಾಸ್ತಿ ಆಗಿದೆ ಅಷ್ಟೇ. ಸ್ಟಿಚಿಂಗ್ ಓಪನ್ ಮಾಡಿಕೊಂಡ್ರೆ ಜಿಪ್ಪು ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು 3/4 ಸ್ಲೀವು. ಎಷ್ಟು ಅಗಲ ಇದೆ ಅಲ್ಲ ಡ್ರೆಸ್ಸು. ಆ್ಯಂಡ್ ಇದಕ್ಕೆ ಈ ರೀತಿ ವೇಲ್ ಕೊಟ್ಟಿದ್ದಾರೆ. ನಾವು ವೈಟ್ ಲೆಗ್ಗಿನ್ಸ್ ಹಾಕ್ಕೊಂಡ್ರೆ ಇದು ಯಾವುದೇ ರೀತಿ ಫಂಕ್ಷನ್ ಆದರೂ ಅಟೆಂಡ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಈ ಒಂದು ಫೀಡಿಂಗ್ ಟಾಪ್ನ ಬೆಲೆ ಜಸ್ಟ್ 448 ರೂಪಾಯಿ. 448 ರೂಪಾಯಿಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಡ್ರೆಸ್ಸು. ಸೇಮ್ ವೇಲಲ್ಲಿ ಹೇಗೆ ಬಾರ್ಡರ್ ಡಿಸೈನ್ ಕೊಟ್ಟಿದ್ದಾರೆ ಅಲ್ಲ, ಅದೇ ರೀತಿ ನೆಕ್ಕಲ್ಲೂ ಕೊಟ್ಟಿದ್ದಾರೆ. ನೆಕ್ ಡಿಸೈನಲ್ಲೂ ಕೂಡ. ನೆಕ್ ಡಿಸೈನ್ ಬಂದ್ಬಿಟ್ಟು ವಿ ಶೇಪಲ್ಲಿರುವಂಥ ಟಾಪ್ಸು ಆಗಲಿ ಕುರ್ತೀಸ್ ಆಗಲಿ ಎಷ್ಟು ಮಾಬಲಿಸಾಗಿ ಕಾಣ್ತವೆ ಅಂತ ನೋಡಿರ್ತೀರ, ಲೇಡೀಸಿಗೆ ಗೊತ್ತಿರುತ್ತೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ವೇರ್ ಮಾಡಿ ನೋಡಿದ್ದೀನಿ. ತುಂಬ ಅಗ್ಲವಾಗಿ ಬರುತ್ತೆ. ಸೊ ಪ್ರೆಗ್ನೆಂಟ್ ವುಮನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಡ್ರೆಸ್. ಆ್ಯಂಡ್ ಫೀಡಿಂಗ್ ಮದರ್ಸ್ಗೂ ಅಥವಾ ಬೇರೆಯವರು ಕೂಡ ತೊಗೊಂಡು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು, ಚೆನ್ನಾಗಿದೆ ಇದು. ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದು ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಫೀಡಿಂಗ್ ಕುರ್ತೀಸ್ ವೈರಲ್ ಆಗ್ತಾ ಇರುತ್ತೆ. ಅದು ಜಿಪ್ ಇರೋದಲ್ಲ, ಹಾಗೆ ಮಗುಗೆ ಬಟ್ಟೆನ ಮೇಲೆ ಎತ್ಬಿಟ್ಟು ಹಾಲನ್ನ ಫೀಡ್ ಮಾಡಿಸೋವಂಥದ್ದು. ಅದರಲ್ಲಿ ಇದು ಥರದ್ದು ಒಂದು ಆ್ಯಕ್ಚುಲಿ ಇದು ನೈಟ್ ಡ್ರೆಸ್ ಥರ ಇದೆ. ಕರೆಕ್ಟ್, ನಾನು ಹೀಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಅದೇ ರೀತಿ ಇದೆ ನೋಡಿ. ಕಾಲರ್ ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಎಕ್ಸಾಕ್ಟಾಗಿ ಇದು ಹೀಗೆ ಬರುತ್ತೆ ಅಂದ್ಕೊಂಡಿದ್ದೆ. ಹಾಫ್ ಮನೇಲಿ ವೇರ್ ಮಾಡೋದಕ್ಕೆ ಪರ್ಫೆಕ್ಟಾಗಿದೆ ಇದು. ಮನೇಲಿ ವೇರ್ ಮಾಡೋದಕ್ಕೆ ತುಂಬ ಉದ್ದನೂ ಇರಬಾರ್ದು, ಚಿಕ್ಕನೂ ಇರಬಾರ್ದು. ಮಂಡಿಯಿಂದ ಸ್ವಲ್ಪ ಕೆಳಗಡೆ ಇರಬೇಕು. ನೋಡಿ ಇಲ್ಲಿ ಜಿಪ್ಪು ತೋರಿಸ್ರಿ, ಇಷ್ಟು ಇದೆ. ಮೈ ಗಾಡ್, ಇಷ್ಟು ಟಾಪ್ಸಲ್ಲಿ ಇದೆ ಜಾಸ್ತಿ ಲೆಂತ್ ಜಿಪ್ ಇರೋದು. ತುಂಬ ಚೆನ್ನಾಗಿದೆ. ನೈಟ್ ಡ್ರೆಸ್ ಥರ ಇದೆ ಆ್ಯಕ್ಚುಲಿ. ನೋಡಿ, ಇಷ್ಟಿದ್ರೆ ಸಾಕು. ಬ್ರೀತಬಲ್ ಆಗಿರುತ್ತೆ ನಮಗೆ. ತುಂಬ ಏನಾದರೂ ಬಟ್ಟೆನ ಹಾಕ್ಕೊಂಡು ಹಿಂಸೆ ಆಗಲ್ಲ ಮಗು ನೋಡ್ಕೊಳ್ಳೋದಕ್ಕೆ, ಕೆಲಸ ಮಾಡೋದಕ್ಕೆ. ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟಬಲ್ ಆಗಿ ಕಟ್ಕೊಳ್ಳೋದಕ್ಕೆ ಲೇಸ್ ಕೂಡ ಇದೆ. ಚೆನ್ನಾಗಿದೆ ಅಲ್ಲ. ಇಷ್ಟು ಸ್ವಲ್ಪ ಅಗ್ಲಕ್ಕೂ ಬರುತ್ತೆ. ನಾರ್ಮಲ್ ನಾವು ನೈಟ್ ಡ್ರೆಸ್ ಯೂಸ್ ಮಾಡ್ತೀವಲ್ಲ ಆ ಥರ. ಇಲ್ಲಿ ನೋಡಿ ಸ್ವಲ್ಪ ಕಾಲ ಹತ್ರ ಓಪನ್ ಬರುತ್ತೆ. ಮನೇಲಿ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಔಟ್ಸೈಡ್ ಕೂಡ ನಾವು ಬೇಬಿನ ಕ್ಯಾರಿ ಮಾಡ್ತೀವಿ, ಏನಾದರೂ ವೆಕೇಷನ್ಸ್ ಔಟ್ಸೈಡ್ ಹೋದಾಗ ಅಂತಂದರೆ ಹಾಕೋಬೋದು. ಫಂಕ್ಷನ್ಸ್ ವೇರ್ಗೆಲ್ಲ ಇದು ಚೆನ್ನಾಗೋದಿಲ್ಲ. ನಾನು ಪ್ರತಿ ಬಟ್ಟೆಗೂ ಅಷ್ಟೇ ಎಕ್ಸೆಲಲ್ಲೇ ಪ್ರತಿ ಟಾಪ್ನು ಬುಕ್ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇದು ಮನೆ ಹತ್ರ ನಾವು ಆರಾಮ್ಸೆ ಡೈಲಿ ಯೂಸ್ ಮಾಡ್ಬೋದು. ಈ ಟಾಪ್ನ ಪ್ರೈಸ್ ಬಂದುಬಿಟ್ಟು ಜಸ್ಟ್ 360 ರೂಪಾಯಿ. 360 ರೂಪಾಯಿಗೆ ಎಷ್ಟು ಚೆನ್ನಾಗಿದೆ ಅಲ್ಲ. ಇಷ್ಟು ಆ್ಯಕ್ಚುಲಿ 360 ರೂಪಾಯಿಗೆ ಎಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಮೀಶೋದವರು ಏನಕ್ಕೆ ಇಷ್ಟೊಂದು ಕಮ್ಮಿ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಬಟ್ಟೆಗಳನ್ನ ಕಳಿಸ್ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆ್ಯಂಡ್ ಇದು ಒಂದು ಪಾರ್ಸಲ್ ಆ್ಯಕ್ಚುಲಿ ನಾನು ಓಪನ್ನೇ ಮಾಡಿಲ್ಲ. ನಾನು ಬುಕ್ಕಿಂಗ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಒಂದೇ ಟಾಪ್ ಅಂತ ಅಂದ್ಕೊಂಡು ನಾನು ಬುಕ್ ಮಾಡಿದೆ. ಕವರ್ ಒಳಗಡೆ ನೋಡಿದ್ರೆ ಎರಡೆರಡು ಕಲರ್ ಕಾಣ್ತಿದೆ. ನನ್ನ ಪ್ಯಾಂಟ್ ಮತ್ತು ಅಥವಾ ಟಾಪ್ ಎರಡೂ ಬಂದಿದೆಯಾ ಅದೋ ಗೊತ್ತಿಲ್ಲ, ನೋಡಬೇಕು. ಓಪನ್ ಮಾಡಿ, ಕವರೇ ಕಟ್ ಮಾಡ್ಬೋದು. ಓ ಮೈ ಗಾಡ್, ಹೌದು ಅನಿಸುತ್ತೆ. ಸೆಟ್ಟಾ ಇದು? ಸೆಟ್ಟು ರೀ ಇದು. ಏನು ಸೆಟ್ ಇದು? ಈ ಥರ ಸೆಟ್ಟು. ಚೇಂಜ್ ಬಂದಿದೆಯಾ ಬಟ್ಟೆ ಏನಾದರೂ? ಇದು ನೋಡೋಣ. ಆ್ಯಕ್ಚುಲಿ ಇದು ನಾನು ಬುಕ್ ಮಾಡಿರೋಂಥ ಪ್ರಾಡಕ್ಟೇ ಬೇರೆ, ಇಲ್ಲಿ ಬಂದಿರೋ ಪ್ರಾಡಕ್ಟೇ ಬೇರೆ. ಇದು 2 ಪೀಸ್ ಸೆಟ್ ಬಂದುಬಿಟ್ಟಿದೆ. ನಾನು ಬೇರೆ ಪ್ರಾಡಕ್ಟ್ ಬುಕ್ ಮಾಡಿದ್ದೆ. ನಾನು ಯಾವ ಪ್ರಾಡಕ್ಟ್ನ ಬುಕ್ ಮಾಡಿದ್ದೇನೆ ಅದನ್ನು ಹಾಕ್ತೀನಿ. ಇದು ಫೀಡಿಂಗ್ ಟಾಪ್ ಅಲ್ಲ, ಇದು ಫೀಡಿಂಗ್ ಟಾಪು ಅಲ್ಲ, ಫೀಡಿಂಗ್ ಸೆಟ್ಟು ಅಲ್ಲ. ಇದು ನಾರ್ಮಲ್. ಇದು ಜಿಪ್ಪೇನೂ ಇಲ್ಲ ಅಥವಾ ಓಪನಬಲ್ಲು ಇಲ್ಲ. ಇದು ನಾರ್ಮಲ್ ಸೆಟ್ ಬರುತ್ತಲ್ಲ, 2 ಪೀಸ್ ಸೆಟ್, ಆ ಥರದ್ದಿದೆ ನೋಡಿ. ಇಲ್ಲಿ ಆದರೂ ತೋರಿಸ್ತೀನಿ ನಾನು. ಸ್ಲೀವ್ ಈ ರೀತಿ ಬಂದಿದೆ. ಆ್ಯಂಡ್ ನೆಕ್ ಬಂದುಬಿಟ್ಟು ಈ ರೀತಿ, ನೆಕ್ ಶೇಪ್ ಬಂದ್ಬಿಟ್ಟು ಹಿಂಗಿದೆ. ಆ್ಯಕ್ಚುಲಿ ನಾನು ಇದನ್ನು ಬುಕ್ಕೇ ಮಾಡಿಲ್ವಲ್ಲ, ಅದಿರೋದೇ ಒಂಥರ, ಇದೇ ಬಂದಿರೋದು ಒಂಥರ. 2 ಪೀಸ್ ಸೆಟ್ ಮಾಡಿ ಬುಕ್ ಮಾಡಿ ಓಕೆ ಬಂದಿರ್ಬೋದು, ಎಕ್ಸ್ಚೇಂಜ್ ಮಾಡೋಣ ಅಂತ ಅನ್ಕೋಬೋದು. ಬಟ್ ನಾನು ಇದನ್ನು ಬುಕ್ಕೇ ಮಾಡಿಲ್ಲ, ನಾನು ಬರೀ ಟಾಪ್ಸ್ ಬುಕ್ ಮಾಡಿದ್ದೆ. ಓಕೆ, ಬಟ್ಟೆ ಕ್ವಾಲಿಟಿ ಬೆಟರ್, ಚೆನ್ನಾಗಿದೆ. ನಾನು 377 ಪೇ ಮಾಡಿದ್ದೀನಿ.
ಈ ಒಂದು ಡ್ರೆಸ್ಗೆ ನಾನು 377 ರೂಪಾಯಿನ ಪೇ ಮಾಡಿದ್ದೀನಿ. ಬಟ್ ನಾನು ಬುಕ್ ಮಾಡಿದಂಥ ಪ್ರಾಡಕ್ಟ್ ಇದಲ್ಲ, ಕಂಪ್ಲೀಟಾಗಿ ಡಿಫ್ರೆಂಟ್ ಪ್ರಾಡಕ್ಟ್ ಬಂದಿದೆ. ಸೊ ನಾನು ಇದನ್ನು ಇಟ್ಕೊಡೋಲ್ಲ, ನನಗೆ ಪ್ರೆಸೆಂಟ್ ಇದು ಬೇಕಾಗಲ್ಲ. ನನಗೆ ಫೀಡಿಂಗ್ ಮೆಟೀರಿಯಲ್ ಇದ್ದರೆ ಅಷ್ಟೇ, ಜಿಪ್ ಇರಬೇಕು ಅಥವಾ ಇಲ್ಲಿ ಓಪನಬಲ್ ಇರಬೇಕು, ಹಾಗಿದ್ರೆ ಮಾತ್ರ ನಾನು ಔಟ್ಸೈಡ್ ವೇರ್ ಮಾಡೋದಕ್ಕಾಗೋದು. ಸೊ ಇದನ್ನು ಇಟ್ಕೊಳ್ಳಲ್ಲ, ರಿಟರ್ನ್ ಮಾಡ್ತೀನಿ. ಸೊ ಇದು ಒಂದು ಪ್ರಾಡಕ್ಟು. ನೆಕ್ಸ್ಟ್ ಬಂದುಬಿಟ್ಟು 10ನೇ ಫೀಡಿಂಗ್ ಟಾಪ್. ಈಗ 9 ಫೀಡಿಂಗ್ ಟಾಪ್ನ ತೋರಿಸಿದ್ದೀನಿ. 10ನೇ ಫೀಡಿಂಗ್ ಟಾಪ್ ಏನಿದೆ ಇದು ನಾನು ಇವಾಗ ವೇರ್ ಮಾಡಿರೋವಂಥದ್ದು. ಇದು ತುಂಬ ಚೆನ್ನಾಗಿದೆ. ಪ್ರೆಸೆಂಟ್ ನಾನು ಇವಾಗ ಅಷ್ಟೇ ವೇರ್ ಮಾಡಿರೋದು. ಇದು 3/4 ಸ್ಲೀವ್ ಬರುತ್ತೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಇಲ್ಲಿ ನಾವು ಆಲ್ಟರ್ ಮಾಡ್ಕೋಬೋದು ಸೈಡಲ್ಲಿ. ಜಿಪ್ ಕೂಡ ಅಷ್ಟೇ, ಫುಲ್ಲು ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. ಜಿಪ್ಪು ಕಾಣಿಸ್ತಿದ್ಯಾ? ಜಿಪ್ಪು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಇದು ಶೋಲ್ಡರ್ವರೆಗೂ ಇದೆ ಜಿಪ್ಪು. ಸೊ ನಾನು ವೇರ್ ಮಾಡಿರೋದ್ರಿಂದ ನಾನು ನೋಡ್ಕೊಂಡಿದ್ದೀನಿ. ಜಿಪ್ಪು ಶೋಲ್ಡರ್ವರೆಗೂ ಇದೆ, 2 ಸೈಡ್ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಎಲ್ಲಿವರೆಗೂ ಇದೆ. ನನಗೆ ಹೇಗೆ ಫಿಟ್ ಆಗುತ್ತೆ ಅಂತ ನಾನು ಸೈಡಲ್ಲಿ ವಿಡಿಯೋ ಹಾಕೋತೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಇದು ಕೂಡ ಕಾಟನ್ ಮೆಟೀರಿಯಲ್ಲು. ಸೊ ಬೇಸಿಗೆಗೆಲ್ಲ ಕಾಟನ್ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಬುಕ್ ಮಾಡ್ಕೊಂಡಿದ್ದೀನಿ. ಇದ್ರ ಪ್ರೈಸ್ ಏನಪ್ಪ ಅಂತಂದರೆ, ನಾನು ಇವಾಗ ವೇರ್ ಮಾಡಿರುವಂತಹ ಈ ಟಾಪ್ನ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 431 ರೂಪಾಯಿ. ತುಂಬ ಚೆನ್ನಾಗಿದೆ. ಸೊ ಅಟ್ ಲಾಸ್ಟ್ ಪ್ರಾಡಕ್ಟ್ ಅಂದರೆ ಇದು ಏನು ಪ್ರಾಡಕ್ಟ್ ಅಂತ ಅಂದರೆ, ಮಕ್ಕಳು ಫೋಟೋ ಶೂಟ್ ಮಾಡಿಸೋದಕ್ಕೆ ನಾವು ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ತೀವಿ ಅಲ್ಲ, ವೈಟ್ ಬ್ಯಾಕ್ಗ್ರೌಂಡ್ ಕೆಳಗಡೆ ಹಾಸೋದಕ್ಕೆ ಬೆಡ್ತರ. ಸೊ ಅದ್ರದ್ದು ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ ನಾನು. ಫಸ್ಟ್ ಮಂತದ್ದು ಫೋಟೋ ಶೂಟ್ ಚೆನ್ನಾಗಿ ಆಗಲಿಲ್ಲ, ಗಡಿಬಿಡಿಲಿ ಆಯ್ತಲ್ಲ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಓಪನ್ ಮಾಡಿ ನೋಡಿದ್ದೀನಿ. ಇಷ್ಟೇ ಚಿಕ್ಕ ಪ್ಯಾಕೇಜಿಂಗ್ ಕವರಲ್ಲಿ ಕೊಟ್ಟಿದ್ದಾರೆ. ಬಟ್ ಓಪನ್ ಮಾಡಿ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ, ಎಷ್ಟು ಸಾಫ್ಟ್ ಮೆಟೀರಿಯಲ್ ಗೊತ್ತಾ ಇದು. ಸಖತ್ ಸಾಫ್ಟ್, ಒಂಥರ ನಾಯಿಗಳದು ಸಾಫ್ಟ್ ಇದು ಬರುತ್ತಲ್ಲ ಹೇರ್ಸ್, ಅದೇ ರೀತಿ ಇದೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಆ್ಯಕ್ಚುಲಿ ಹಿಂಗೆ ಕಾಣುತ್ತಷ್ಟೇ, ಇದು ಪ್ಯಾಕೇಜಿಂಗ್ ಇಷ್ಟೇ ಚಿಕ್ಕದಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮೈ ಗಾಡ್ ಇಷ್ಟು ದೊಡ್ಡದಾಗಿದೆ. ಮಕ್ಕಳು ಫೋಟೋ ಶೂಟ್ ಮಾಡಿಸೋದಕ್ಕೆ ಮಾಡಿಸಿದಂಥ ಫ್ಯಾಬ್ರಿಕ್ ಇದು. ಕೆಳಗಡೆ ಈ ರೀತಿ, ಬಟ್ ಮೇಲ್ಗಡೆ ಕೆಳಗಡೆ ಈ ರೀತಿ ಇದೆ. ಸ್ವಲ್ಪ ರಫು ಹಂಗೆ ಇರಬೇಕು. ಬಟ್ ಮೇಲ್ಗಡೆ ಮಾತ್ರ ಸಕ್ಕತ್ತಾಗಿದೆ. ನಾವು ಹೆಂಗಾದರೂ ಮಕ್ಳಿಗೆ ಡಿಸೈನ್ ಮಾಡ್ಬೋದು. 1 ವರ್ಷದವರೆಗೂ ಮಕ್ಕಳು ಇಷ್ಟುದ್ದ ಅಂತೂ ಆಗೋದಿಲ್ಲ, ಆರಾಮ್ಸೆ ಸೆಂಟ್ರಿಗೆ ಮಲ್ಕೋತವೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ಇದನ್ನು ಆಫರಲ್ಲಿ ಬುಕ್ ಮಾಡ್ಕೊಂಡಿದ್ದು. ಈ ಬೇಬಿ ಫೋಟೋ ಶೂಟ್ ಮಾಡೋ ಫ್ಯಾಬ್ರಿಕ್ ಬಂದ್ಬಿಟ್ಟು ಜಸ್ಟ್ 280 ರೂಪಾಯಿ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ಈಗ 2 ಮಂತ್ಸ್ ಬೇಬಿ ಶೂಟು ನಾನು ನನ್ನ ಮಗನಿಗೆ ಇದರಲ್ಲೇ ಮಾಡಬೇಕು. ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಆ್ಯಕ್ಚುಲಿ ರಿಟರ್ನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ಇಟ್ಕೋತೀನಿ. ತುಂಬ ಚೆನ್ನಾಗಿದೆ. ಇಷ್ಟು ಲೆಂತ್ ಆಗಿದೆ ನೋಡಿ, ಕಾಣಿಸ್ತಿದೆಯಾ ಫುಲ್ಲು? ಇಷ್ಟು ಲೆಂತ್ ಆ್ಯಕ್ಚುಲಿ ಫುಲ್ಲು ಇಷ್ಟು ಅಗಲ ಬರುತ್ತೆ. ಜಸ್ಟ್ 230 ರೂಪಾಯಿಗೆ ಇಷ್ಟು ಅಗಲ ಬರುತ್ತೆ. ಕಲರು ಚೆನ್ನಾಗಿದೆ, ಇಷ್ಟು ಸಾಫ್ಟ್ ಆಗಿದೆ. ಇದರಲ್ಲಿ ಕಲರ್ ಅವೈಲಬಲ್ ಇದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಬುಕ್ ಮಾಡ್ಕೋಬೋದು. ಲಾಸ್ಟ್ ನಾನು ಈ ಎಲ್ಲ ಪ್ರಾಡಕ್ಟ್ಸ್ದು ಕೂಡ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒನ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಪ್ರಾಡಕ್ಟ್ಸ್ಗೆ ಲಿಂಕ್ ಹೋಗುತ್ತೆ. ಸೊ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ತುಂಬ ಜನ ಬೇರೆ ಬೇರೆ ವೀಡಿಯೋಸ್ಗಳಿಗೆ ತುಂಬ ಕಮೆಂಟ್ ಮಾಡ್ತಿದ್ದೀರಾ, ಕ್ವಶನ್ಸ್ ಕೇಳ್ತಿದ್ದೀರಾ. ಮಗು ಬಗ್ಗೆ ಆಗಿರ್ಬೋದು, ಬಾಣಂತನದ ಬಗ್ಗೆ, ನನ್ನ ಬಗ್ಗೆ, ಹಾಸ್ಪಿಟಲ್ ಬಗ್ಗೆ, ಡೆಲಿವರಿ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ನಾನು ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್ ಮಾಡೋಣ ನೆಕ್ಸ್ಟ್ ವೀಡಿಯೋಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ, ಏನೇ ನನ್ನ ಬಗ್ಗೆ ಡೀಟೇಲ್ಸ್ ಬೇಕು, ಕ್ವಶನ್ಸ್ನ ಕೇಳಬೇಕು ಅನ್ನೋದಿದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ನಾನು ಕಮೆಂಟ್ಸಲ್ಲಿ ರಿಪ್ಲೈ ಮಾಡಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ. ಕೆಲವೊಂದಿಷ್ಟು ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಮಾಡೋದಕ್ಕಾಗಿಲ್ಲ, ತುಂಬ ಲೆಂತಿ ಕಮೆಂಟ್ಸ್ನ ಹಾಕಿರ್ತೀರ, ಅದನ್ನು ನಾನು ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಬರುವಂಥ ಕಮೆಂಟ್ಸ್ಗಳಿಗೂ ಕೂಡ ನಾನು ನೆಕ್ಸ್ಟು ಕ್ವಶನ್ ಆನ್ಸರ್ ವೀಡಿಯೋ ಏನು ಮಾಡ್ತೀನಿ ಅಲ್ವಾ, ಅದರಲ್ಲೇ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.